ಸಂಕಷ್ಟಗಳನ್ನು ದೂರ ಮಾಡುವ ದೈವಿಕ ಶಕ್ತಿ, ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ. ಅದು ಯಾರು ಗೊತ್ತಾ? ಇವರು ಭಕ್ತರ ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸುವ ಮಹಾನ್ ಯೋಗಿ. ಮಠದೊಳಗಿದ್ದರೂ ಇಂದಿಗೂ ಜೀವಂತವಾಗಿ ಭಕ್ತರಿಗೆ ಕಾಪಾಡುತ್ತಿರುವ ದೈವ. ಇವರು ಯಾರೂ ಅಲ್ಲ, ನಮ್ಮ ಪೂಜ್ಯ ಗುರು ರಾಘವೇಂದ್ರ ಸ್ವಾಮಿಗಳು. ಇವರ ಅದ್ಭುತ ಜೀವನದ ಸಣ್ಣ ಪರಿಚಯವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ನಿಮ್ಮದೇ ಆದ ಭಕ್ತಿಯ ಚಾನೆಲ್ ದೈವಕಥಾ ವಾಹಿನಿಯನ್ನು. ಇಲ್ಲಿ ನಿಮಗೆ ಸಿಗುತ್ತದೆ ದೇವರ ಮಹಿಮೆ, ಪವಿತ್ರ ಕಥೆಗಳು, ಶಕ್ತಿಯುತ ಮಂತ್ರಗಳು ಮತ್ತು ಭಕ್ತಿ ತುಂಬಿದ ಮಾಹಿತಿಗಳು. ಇಂತಹ ಇನ್ನಷ್ಟು ಭಕ್ತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಈ ಕಥೆಯನ್ನು ಶ್ರದ್ಧೆಯಿಟ್ಟು ಪೂರ್ತಿಯಾಗಿ ಕೇಳಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ. ಶ್ರೀ ರಾಘವೇಂದ್ರ ಗುರುಗಳ ಮಾನವೀಯ ಅನುಕಂಪ, ದೀನದಲಿತರ ಆರ್ತರ ಬಗ್ಗೆ ಅವರ ಸಹಾನುಭೂತಿ ಅಪಾರ, ಕರುಣೆ ಅಪರಿಮಿತ, ವಾತ್ಸಲ್ಯ ಅಕ್ಷಯ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಗಪ್ಪ ಎನ್ನುವುದು ಸತ್ಯವಾದ ಮಾತು. ಅವರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಗಳಿಸಿದ ಪುಣ್ಯರಾಶಿಯನ್ನು ಭಕ್ತವೃಂದದ ನೋವು ಸಂಕಟಗಳ ನಿವಾರಣೆಗೆಂದೇ ಮಂತ್ರಾಲಯ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಅವರು ಸಶರೀರವಾಗಿ ಬೃಂದಾವನ ಪ್ರವೇಶಿಸಿ ಸುಮಾರು 300 ವರ್ಷಗಳೇ ಕಳೆದಿದ್ದರೂ ಸಹ ಇನ್ನೂ ಆ ಮಂತ್ರಾಲಯದ ಮಹಾಮಹಿಮರು ಪ್ರಕಟಗೊಳಿಸುತ್ತಿರುವ ಪವಾಡಗಳು ಅದೃಶ್ಯ, ಅಸಾಮಾನ್ಯ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ವಿಶೇಷ ಸ್ಥಾನವಿದೆ. ಗುರು ಎಂಬ ಶಬ್ದಕ್ಕೆ ಶಿಷ್ಯರಲ್ಲಿನ ಅಜ್ಞಾನವನ್ನು ನಾಶ ಮಾಡುವಷ್ಟು ಯೋಗ್ಯನು ಎಂಬ ಅರ್ಥವಿದೆ. ಈ ರೀತಿ ಸಮರ್ಥನಾದ ಗುರುವೇ ಶಿಷ್ಯನನ್ನು ಸನ್ಮಾರ್ಗಕ್ಕೆ ತಂದು ಅವರ ಅಜ್ಞಾನವನ್ನು ನಾಶಪಡಿಸುವುದು ಅಲ್ಲದೆ ಅವರ ಇಹಪರ ಸಾಧನಗಳಿಗೂ ಕಾರಣಪುರುಷರಾಗುವರು. ಶ್ರೀ ಗುರುಗಳು ಕರುಣೆ, ವಾತ್ಸಲ್ಯದ ಮೂರ್ತಿಯಾಗಿ ಮಂತ್ರಾಲಯದಲ್ಲಿ ವಿರಾಜಮಾನರಾಗಿದ್ದಾರೆ. ಇವರು ಅಪರೋಕ್ಷ ಜ್ಞಾನಿಗಳು, ಕ್ಷಮಾಶೀಲರು, ಭಕ್ತೋದ್ಧಾರಕರು, ದುಃಖಹರರು. ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ದೃಢಭಕ್ತಿಯಿಂದ ಜಪಿಸಿದರೆ ಅವರು ಬೇಡಿದ್ದುದನ್ನು ನೀಡಿ ಅನುಗ್ರಹಿಸುವವರು. ಹಾಗಾಗಿ ಅವರು ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಎಂದು ಪ್ರಸಿದ್ಧರಾಗಿದ್ದಾರೆ. ಅವರು ಜಾತಿ, ಮತ, ಕುಲ, ಬಡವ ಬಲ್ಲಿದ ಎಂಬ ಭೇದಭಾವನೆಣಿಸದೆ ಸಕಲರನ್ನೂ ಉದ್ಧರಿಸುವ ಒಬ್ಬ ಬಹುದೊಡ್ಡ ಸಮತಾವಾದಿಗಳು. ಶ್ರೀಗಳು ಕಲಿಯುಗದ ಮಹಾನ್ ಧನ್ವಂತರಿಗಳು. ಯಾವ ವೈದ್ಯರಿಂದಲೂ ಗುಣಪಡಿಸಲಾಗದಂತಹ ರೋಗಗಳನ್ನು ಪರಿಹರಿಸಿದ ಹಾಗೂ ಭೂತಪ್ರೇತ ಪಿಶಾಚಾದಿಗಳ ಕಾಟದಿಂದ ದುಃಖಿಗಳ ಸಂಕಟವನ್ನು ಪರಿಹರಿಸಿದ್ದಾರೆ. ಅವರ ಅನಂತಾನಂತ ಮಹಿಮೆಗಳು, ಪವಾಡಗಳು ಅಸಂಖ್ಯ, ಅಪಾರ. ಈ ನಮ್ಮ ಸಂಚಿಕೆಯ ಪ್ರವಚನದಿಂದ ಜನಸಾಮಾನ್ಯರಲ್ಲಿಯೂ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ಕಥೆಯನ್ನು ಕೇಳುವುದರಿಂದ ಎಂತಹ ನಾಸ್ತಿಕರಲ್ಲಿಯೂ ಆಸ್ತಿಕ ಭಾವನೆಯು ಬೆಳೆಯುವುದು. ಈ ಕಲಿಯುಗದಲ್ಲಿ ಆಸ್ತಿಕತೆಯೂ ಇದೆ ಎಂದು ನಂಬಬಹುದಾದರೆ ಕಾಲಕಾಲಕ್ಕೆ ಮಳೆ ಬೆಳೆಗಳು ಆಗುತ್ತಿವೆ, ಸೂರ್ಯಚಂದ್ರರು ಬೆಳಗುತ್ತಿದ್ದಾರೆ ಎಂದು ನಂಬುವುದಾದರೆ ಅದರ ಕಾರಣ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಂತಹ ಮಹಾಮಹಿಮರ ತಪೋಬಲವೇ ಕಾರಣ. ಇಂದಿನ ಆಡಂಬರದ ಆಧುನಿಕತೆ, ನವನಾಗರಿಕತೆ, ಜಾಗತೀಕರಣ, ವಿಜ್ಞಾನದ ನಾಗಾಲೋಕದಲ್ಲಿ ಮಾನವನು ತನ್ನ ಜೀವನದ ಅವಶ್ಯಕತೆಗಳಿಗಿಂತಲೂ ಮೋಹಕ ಬದುಕಿನ ದುರಾಸೆಗೆ ಬಲಿಯಾಗಿ ಜೀವನದ ಮೂಲ ಉದ್ದೇಶವನ್ನೇ ಮರೆತಿದ್ದಾನೆ. ಹೀಗೆ ಅಮೂಲ್ಯವಾದ ಸಾಧನ ಧರ್ಮ ಮಾರ್ಗವನ್ನು ಬದಿಗೊತ್ತಿ ಒಂದಲ್ಲ ಒಂದು ಚಿಂತೆ, ರೋಗ ಅಥವಾ ಕೊರಗಿಗೆ ಬಲಿಯಾಗಿ ನಿರಾಶನಾಗಿ ಕೊನೆಗೆ ಇದರ ಕಾರಣದ ಬಗ್ಗೆ ಚಿಂತಿಸುತ್ತಾನೆ. ಆದರೆ ಇದಕ್ಕೆ ಯಾವ ವಿಜ್ಞಾನವಾಗಲಿ, ಆದರ್ಶವಾದಿಗಳಾಗಲಿ ಅಥವಾ ಮಾನವತಾವಾದಿಗಳಾಗಲಿ ಉತ್ತರ ಕೊಡಲು ಸಾಧ್ಯವಾಗುವುದಿಲ್ಲ. ಆ ತಕ್ಷಣ ಇದಕ್ಕೆ ಆಧ್ಯಾತ್ಮವೊಂದೇ ಸಮರ್ಪಕವಾದ ಉತ್ತರ ಕೊಡಬಲ್ಲುದು. ಆದ್ದರಿಂದಲೇ ನಮ್ಮ ಪುಣ್ಯ ಭಾರತ ದೇಶವು ವಿಶ್ವದಲ್ಲಿಯೇ ವಿಶಿಷ್ಟವಾದ ಸ್ಥಾನಮಾನವನ್ನು ಹೊಂದಿದೆ. ಇಂತಹ ಪರಮ ಪವಿತ್ರ ಕರ್ಮಭೂಮಿಯಲ್ಲಿ ದೇವತೆಗಳು, ಸಾಧು ಸತ್ಪುರುಷರು ಅವತಾರವೆತ್ತಿ ಬದುಕಿನ ಸಾರ್ಥಕತೆಗೆ ವೇದೋಕ್ತ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಇಂತಹ ಭವ್ಯ ಪರಂಪರೆಯಲ್ಲಿ ಶ್ರೇಷ್ಠ ತತ್ವಜ್ಞಾನಿಗಳು,
ಪವಾಡ ಪುರುಷರು, ಅಪರೋಕ್ಷ ಜ್ಞಾನಿಗಳು, ಆಚಾರ್ಯ ಮಧ್ವರ ತತ್ವವಾದದಲ್ಲೇ ಆಸಕ್ತರಾಗಿ ಮುಕ್ತರಾದ ಶ್ರೀ ಗುರು ರಾಘವೇಂದ್ರ ಗುರು ಸಾರ್ವಭೌಮರು ಆದರ್ಶಪ್ರಾಯರು. ತಮ್ಮ ಆಶ್ರಮ ಪೂರ್ವದಲ್ಲಿ ಬಹಳಷ್ಟು ನೊಂದು ಬೆಂದು ನಿರಾಶರಾಗದೆ ಸತ್ಯಧರ್ಮ ಮಾರ್ಗದಲ್ಲೇ ನಡೆದರು. ಆಶ್ರಮ ಸ್ವೀಕಾರದ ನಂತರ ಶ್ರೀ ರಾಘವೇಂದ್ರರೆಂಬ ನಾಮಧೇಯದಿಂದ ಶ್ರೀ ಮಧ್ವತಾಚಾರ್ಯರ ಪೀಠೋರಾಹಣ ಮಾಡಿದರು. ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಿದ್ದ ಮಾನವರ ಅಜ್ಞಾನವನ್ನು ಕಳೆದು ಜೀವನೋದ್ಧಾರದ ಮಾರ್ಗವನ್ನು ಕರುಣಿಸಿದಂಥ ಮಹಾನ್ ಸದ್ಗುರುಗಳು. ಇಂದು ಅವರು ನಮ್ಮಿಂದ ಮರೆಯಾದರೂ ವೃಂದಾವನದಲ್ಲಿ ವಿರಾಜಮಾನರಾಗಿ ದೀನದಲಿತರನ್ನು, ದುಃಖಿಗಳನ್ನು, ಅವರ ಬಳಿ ಶರಣಾಗಿ ಬಂದವರನ್ನು ಕಾಪಾಡುತ್ತಿದ್ದಾರೆ. ಇಂತಹ ಗುರುಗಳ ಇರುವಿಕೆಯೇ ನಮ್ಮೆಲ್ಲರಿಗೂ ದಾರಿದೀಪ, ಶ್ರೀರಕ್ಷೆ. ಇಂತಹ ಮಹಾಮಹಿಮರಾದ ಶ್ರೀ ಗುರುಗಳ ಪವಾಡಗಳನ್ನು ಮಹಿಮೆಗಳನ್ನು ಕಂಡು ದಾಸರುಗಳು ಸಾಧು ಸಂತರು ಸ್ತೋತ್ರ ಪದ್ಯಗಳಿಂದ ಹಾಡಿ ಹೊಗಳಿದ್ದಾರೆ. ಶ್ರೀ ರಾಘವೇಂದ್ರ ಗುರುಗಳ ಸೇವೆಗೈಯುವುದೇ ಮಹಾಭಾಗ್ಯ. ಇವರ ಮಹಿಮೆಯ ಕುರುಹಾಗಿ ವಿಶ್ವದಾದ್ಯಂತ ವಿರಾಜಿಸುತ್ತಿರುವ ಮೃತ್ತಿಕಾ ವೃಂದಾವನಗಳೇ ಸಾಕ್ಷಿಯಾಗಿವೆ. ಈ ಸಂಚಿಕೆಯು ಭಕ್ತರಿಗೆ ಮೆಚ್ಚುಗೆಯಾಗುವುದೆಂದು ಆಶಿಸುತ್ತೇವೆ. ಶ್ರೀ ಸದ್ಗುರು ರಾಘವೇಂದ್ರ ಗುರು ಸಾರ್ವಭೌಮರು ಸಕಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಇದೇ ರೀತಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಾ ಅನೇಕ ಅದ್ಭುತಗಳನ್ನು ತೋರಿಸುತ್ತಾ ಇಂದಿಗೂ ಜೀವಂತವಾಗಿ ಭಕ್ತರನ್ನು ಕಾಪಾಡುತ್ತಿರುವ ಮಹಾನ್ ಯೋಗಿ ನಮ್ಮ ಪೂಜ್ಯ ಗುರು ರಾಘವೇಂದ್ರ ಸ್ವಾಮಿಗಳು. ಭಕ್ತಿಯಿಂದ ಒಮ್ಮೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಜಪಿಸಿದರೂ ಕೂಡ ಅವರ ಕೃಪೆ ನಮ್ಮ ಜೀವನದಲ್ಲಿ ಬೆಳಕಾಗುತ್ತದೆ. ಇಂದು ನಾವು ನೋಡಿದ್ದು ಮಹಾನ್ ಗುರು ರಾಘವೇಂದ್ರ ಸ್ವಾಮಿ ಅವರ ಸಣ್ಣ ಪರಿಚಯ ಮಾತ್ರ. ಆದರೆ ಅವರ ಜೀವನದಲ್ಲಿ ಇನ್ನೂ ಅನೇಕ ಅದ್ಭುತ ಅಧ್ಯಾಯಗಳು ಅಡಗಿವೆ. ಬಾಲ್ಯದಲ್ಲೇ ಅವರ ವಿದ್ಯಾಭ್ಯಾಸ ಹೇಗಿತ್ತು, ಅವರ ವಿವಾಹ ಜೀವನ ಹೇಗೆ ಸಾಗಿತ್ತು, ಹೇಗೆ ಅವರು ಸನ್ಯಾಸ ಸ್ವೀಕರಿಸಿ ಮಹಾನ್ ಯೋಗಿಯಾಗಿ ಬೆಳೆದರು ಮತ್ತು ಹೇಗೆ ಅವರು ಮಠದ ಪೀಠವನ್ನು ಅಲಂಕರಿಸಿ ಮಠಾಧಿಕಾರಿಯಾದರು. ಎಲ್ಲ ರೋಚಕ ಹಾಗೂ ಪ್ರೇರಣಾದಾಯಕ ಘಟನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ನಮ್ಮ ಚಾನಲ್ ದೈವಕಥಾ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ಮುಂಬರುವ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಧನ್ಯವಾದಗಳು. ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ.